ಈಗ ನಿಖಿಲ್ ಅವ್ರು ಹೇಳ್ದಾಗೇ ಕುಮಾರಸ್ವಾಮಿ ಸಾಹೇಬ್ರಿಗೆ ಲೈಕ್ 3 ಸತಿ ವಾಲ್ ರಿಪ್ಲೇಸ್ಮೆಂಟ್ ಆಗಿದೆ. ಅವ್ರು ವಾಲ್ ರಿಪ್ಲೇಸ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ಸಹಜವಾಗಿ ಲೈಕ್ ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೀವಿ, ಅದನ್ನು ಕೊಡ್ತಾ ಇರ್ತೀವಿ. ಸೊ ಈ ಬ್ಲಡ್ ಥಿನ್ನರ್ಸ್ ತೊಗೊಳೋದ್ರಿಂದ ಒಂದು ಸ್ವಲ್ಪ ಲೈಕ್ ಅವ್ರಿಗೆ ಮೂಗು ಮುಖಾಂತರ ಲೈಕ್ ಒಂದೆರಡು ಡ್ರಾಪ್ ಬ್ಲಡ್ ಬಂದಿರುತ್ತೆ. ಅದನ್ನು ಇಲ್ಲಿಗೆ ಬಂದಾಗ ನೋಡಿದಾಗ ಅದು ರಕ್ತ ನಿಂತೋಗಿರುತ್ತೆ. ಹಾಗಾಗಿ ನಿಂತೋಗಿರೋದ್ರಿಂದ ಏನೂ ಆತಂಕ ಪಡೋ ಅಂಥದ್ದೇನಿಲ್ಲ. ಜೊತೆಗೆ ಅವ್ರದ್ದು ರೊಟೀನಾಗಿ ಒಂದು ಸತಿ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಹೇಗಿದೆ, ರಕ್ತ ಕಟ್ಕೊಳ್ಳೋ ಶಕ್ತಿ ಹೇಗಿದೆ, BP ಚೆನ್ನಾಗಿ ಕಂಟ್ರೋಲ್ ಆಗಿದೆಯೋ ಇಲ್ವೋ, ಹಾರ್ಟ್ ಎಕೋ ಹೇಗಿದೆ, ಅದನ್ನೆಲ್ಲ ರುಟೀನಾಗಿ ಪರೀಕ್ಷೆ ಮಾಡಿ ಸಾಹೇಬರು ಮನೆಗೆ ಹೋಗ್ತಾರೆ. ಥ್ಯಾಂಕ್ ಯು. ಏನು ತೊಂದರೆ ಇಲ್ಲ ಸರ್, ಸಹಜವಾಗಿದ್ದಾರೆ. ಅವ್ರದ್ದು ಏನು ರುಟೀನ್ ನಡೆಯುತ್ತೆ ಅದೇ ಥರ ನಡೆಯುತ್ತೆ. ನಿಖಿಲ್ ಅವರು ಹೇಳಿದಾಗೆ ಏನಾದರೂ ಬೆಳಗ್ಗೆ ಶೆಡ್ಯೂಲ್ ಒಂದು ಸ್ವಲ್ಪ 1-2 ಗಂಟೆ ಲೇಟ್ ಮಾಡ್ಕೋಬೋದು, ಅಷ್ಟು ಬಿಟ್ಬಿಟ್ರೆ ಅವ್ರದ್ದು ದಿನನಿತ್ಯ ಸಹಜವಾಗಿ. ಸರ್ ಅಡ್ಮಿಷನ್ ಏನು ಮಾಡ್ಕೊಂಡಿಲ್ಲ ಸಾಹೇಬ್ರು ಲೈಕ್ ರುಟೀನ್ ಚೆಕಪ್ಪಿಗೆ ಬಂದಿದ್ದಾರೆ. ಈಗ ಮೂಗಲ್ಲಿ 2 ಡ್ರಾಪ್ ರಕ್ತ ಬಿತ್ತು ಅಂದಾಗ ಯಾರಿಗೇ ಆಗಲಿ ಸಹಜವಾಗಿ ಆತಂಕ ಕಾದೇ ಆಗುತ್ತೆ. ಹಾಗಾಗಿ ಏನಾಗಿದೆ ನೋಡ್ಕೊಂಡು ಹೋಗೋಣ, ಚೆಕ್ ಮಾಡಿಸ್ಕೊಂಡು ಹೋಗೋಣ, ಯಾಕೆಂದರೆ ಹಾಗಾಗಿ ಬಂದಿದ್ದಾರೆ. ಸರ್ ಈ ಥರ ಅಂದರೆ ಒತ್ತಡ ಜಾಸ್ತಿ ಆದಾಗ ಬರುತ್ತಾ ಅಥವಾ ಎಲ್ಲರಿಗೂ ಸಹಜವಾಗಿ ಅದನ್ನೇ ನಾವು ನಿಮ್ಮೆಲ್ಲರ ಮುಖಾಂತರ ಹೇಳ್ಕೊಳೋದು ಇಷ್ಟೇ, ಆರೋಗ್ಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು. ಅದನ್ನು ಅವ್ರಿಗೂ ಗೊತ್ತಿದೆ, ಅವರು ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ. ಬಟ್ ಎಲ್ಲವುದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ಏನಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೈಕ್ ಸಾಹೇಬ್ರಿಗೆ ಮುಂಚೆ ಒಂದು ಸತಿ ಸ್ಟ್ರೋಕ್ ಆಗಿತ್ತು. ಆಮೇಲಿಂದ ನಾವು ವಾಲ್ ರಿಪ್ಲೇಸ್ಮೆಂಟ್ ಆದಾಗ ಅದಕ್ಕೆ ಸ್ಟ್ರೋಕ್ಗೆ ಜಾಸ್ತಿ ರಿಸ್ಕ್ ಜಾಸ್ತಿ ಇರುತ್ತೆ. ರಿಸ್ಕು ಮತ್ತು ಬೆನಿಫಿಟ್ನ ವೆಯ್ ಮಾಡಿದಾಗ ನಾವು ಬ್ಲಡ್ ಥಿನ್ನರ್ಸ್ನ ಇಟ್ಕೊಂಡೇ ಇರಬೇಕಾಗುತ್ತೆ, ಕೊಡಲೇಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಒಂದು ಸ್ವಲ್ಪ ಇದ್ದಕ್ಕಿದ್ದಂತೆ ಮೂಗಿಂದ ಒಂದು ಸ್ವಲ್ಪ ರಕ್ತ ಬಂದಿದ್ದನ್ನು ತಾವೆಲ್ಲ ಗಮನಿಸಿರ್ತೀರಿ. ಆದರೆ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದೇನಿಲ್ಲ. ಈಗಾಗಲೇ ಅಪೋಲೋ ಆಸ್ಪತ್ರೆಯಲ್ಲಿ ನಿರಂತರವಾಗಿ ತಂದೆಯವರು ಪ್ರತಿ ತಿಂಗಳು ಕೂಡ 1-1.5 ತಿಂಗಳಿಗೊಮ್ಮೆ ಬಂದು ಹೆಲ್ತ್ ಚೆಕಪ್ಪು ರುಟೀನಾಗೆ ಮಾಡಿಸ್ಕೊಳ್ತಕ್ಕಂಥದ್ದು ರೆಗ್ಯುಲರಾಗಿ ನಡೀತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಕೆಲಸದ ಒತ್ತಡ ಬನ್ನಿ ದಯಮಾಡಿ ಕೆಲಸದ ಒತ್ತಡಗಳು ಬಹುಶಃ ಕಳೆದ ಒಂದು 10-15 ದಿನದಿಂದನೂ ನಿರಂತರವಾಗಿ ಕೆಲಸದ ಒತ್ತಡ ಮುಂದೆ ಬರಲ್ಲ. ಇವತ್ತು ಸಂಜೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳ ಒಂದು ಕೋರ್ ಕಮಿಟಿಯ ಒಂದು ಸಭೆ ನಡೀತಾ ಇತ್ತು. ಅದ್ರ ಬಗ್ಗೆ ನಾನು ಮುಂದುವರೆದ ಭಾಗವಾಗಿ ಮಾತನಾಡ್ತೇನೆ. ಆದರೆ ತಂದೆಯವರು ಪತ್ರಿಕಾಗೋಷ್ಠಿ ನಡೆಸಬೇಕಾದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಇದ್ದಕ್ಕಿದ್ದಂತೆ ಮೂಗಿಂದ ಒಂದು ಸ್ವಲ್ಪ ರಕ್ತ ಬಂದಿದ್ದನ್ನು ತಾವೆಲ್ಲ ಗಮನಿಸಿರ್ತೀರಿ. ಆದರೆ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದೇನಿಲ್ಲ. ಈಗಾಗಲೇ ಅಪೋಲೋ ಆಸ್ಪತ್ರೆಯಲ್ಲಿ ನಿರಂತರವಾಗಿ ತಂದೆಯವರು ಪ್ರತಿ ತಿಂಗಳು ಕೂಡ 1-1.5 ತಿಂಗಳಿಗೊಮ್ಮೆ ಬಂದು ಹೆಲ್ತ್ ಚೆಕಪ್ಪು ರುಟೀನಾಗೆ ಮಾಡಿಸ್ಕೊಳ್ತಕ್ಕಂಥದ್ದು ರೆಗ್ಯುಲರಾಗಿ ನಡೀತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಕೆಲಸದ ಒತ್ತಡ ಬನ್ನಿ ದಯಮಾಡಿ ಕೆಲಸದ ಒತ್ತಡಗಳು ಬಹುಶಃ ಕಳೆದ ಒಂದು 10-15 ದಿನದಿಂದನೂ ನಿರಂತರವಾಗಿ ಏನು ಅವರ ಒಂದು ಓಡಾಟ, ಬೆಳಗ್ಗೆ 4:15 ಗಂಟೆಗೆ ಎದ್ದೇಳೋದು, ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಹೆಚ್ಚಾಗಿ ದೇಹದ ಮೇಲೆ ಸಾಕಷ್ಟು ಒಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳಿಕ್ಕಾಗಿಲ್ಲ. ಹಾಗಾಗಿ ಬಹುಶಃ ಇವೆಲ್ಲ ಸಣ್ಣ ಪುಟ್ಟ ಪರಿಣಾಮಗಳು, ಜೊತೆಯಲ್ಲಿ
ಏನು 3ನೇ ಬಾರಿ ತಂದೆಯವರು ಇತ್ತೀಚಿನ ದಿನಗಳಲ್ಲಿ ಹೃದಯ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ನಮ್ಮ ಡಾಕ್ಟ್ರು ಕೂಡ ಇಲ್ಲೇ ಇದ್ದಾರೆ ಜೊತೆಯಲ್ಲೇ. ಆ ಥರ ಏನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ. ಸೊ ಮೆಡಿಕಲಿ ಈಗ ಕೆಲವೊಂದಷ್ಟು ಎಕೋ ಮಾಡ್ತಕ್ಕಂಥದ್ದು ಇರ್ಬೋದು, ಬಿ ಪಿ ಚೆಕ್ ಮಾಡ್ತಕ್ಕಂಥದ್ದು ಇರ್ಬೋದು. ಇನ್ನು ಮೆಡಿಕಲ್ ಟರ್ಮ್ಸಲ್ಲಿ ಡಾಕ್ಟ್ರು ಯಾವ್ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ಬೋದು, ಯಾವ ರೀತಿ ಏನು ನೋಡ್ಬೋದು, ಎಲ್ಲ ರೀತಿ ಪರಿಶೀಲನೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದೇನಿಲ್ಲ. ಮಾನ್ಯ ಕುಮಾರಣ್ಣವರು ತಂದೆಯವರು ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಸಣ್ಣ ಪುಟ್ಟ ಏರುಪೇರುಗಳು ಸರ್ವೇ ಸಾಮಾನ್ಯ. ಯಾಕೆಂದರೆ ಈಗ ತಾನೇ ಹೇಳಿದಂತೆ 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು. ಬಹುಶಃ ಅವರ ಆರೋಗ್ಯ ಇವತ್ತು ಏನು ಲೆಕ್ಕ ಮಾಡ್ದಿರ ಮಾನ್ಯ ಕುಮಾರಣ್ಣವರು ನಿರಂತರವಾಗಿ ಕೇಂದ್ರದ ಸಚಿವರಾದ ಬಳಿಕ ಇವತ್ತೇನು ಪಾರ್ಲಿಮೆಂಟಲ್ಲೂ ಕೂಡ ಇವತ್ತು ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ರಾತ್ರಿ 12 ಗಂಟೆ 1 ಗಂಟೆವರೆಗೂ ಪುಸ್ತಕಗಳು ಓದ್ತಾರೆ. ಅದ್ರ ಬಗ್ಗೆ ವಿಷಯವನ್ನು ಗ್ರಹಿಕೆ ಮಾಡಲಿಕ್ಕೆ ಸಾಕಷ್ಟು ಇವತ್ತು ಪ್ರಾಮಾಣಿಕವಾಗಿ ಕೇಂದ್ರದ ಸಚಿವರಾಗಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನಾದರೂ ನಂದಾದಂಥ ಒಂದು ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಅವರ ತಂದೆ ತಾಯಿ ಆಶೀರ್ವಾದ ಭಾಳ ಮುಖ್ಯವಾಗಿ ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರು, ಚೆನ್ನಮ್ಮನವರು ಇವತ್ತು ಅವರ ಒಂದು ಒಳ್ಳೆಯ ಕೆಲಸ ಇಷ್ಟು ವರ್ಷಗಳ ಕಾಲ ಜೊತೆಯಲ್ಲಿ ಅತಿಯಾಗಿ ಇವತ್ತು ಈಶ್ವರನ ನಂಬ್ಕೊಂಡಿರ್ತಕ್ಕಂಥದ್ದು ನಮ್ಮ ಇಡೀ ಕುಟುಂಬ. ಜೊತೆಯಲ್ಲಿ ರಾಜ್ಯದ ಜನತೆಯ ಒಂದು ಆಶೀರ್ವಾದ, ರೈತರ ಆಶೀರ್ವಾದ. ಹಾಗಾಗಿ ಮಾನ್ಯ ಕುಮಾರಣ್ಣ ಅವ್ರಿಗೆ ಏನೂ ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ಬಹುಶಃ ಇವತ್ತು ರಾತ್ರಿಯೇ ಹೊರಡಬೇಕಾಗ್ಬೋದು. ನಾಳೆ ದೆಹಲಿಯಲ್ಲಿ ಮತ್ತೆ ಪಾರ್ಲಿಮೆಂಟ್ ಶುರು ಆಗ್ತಾಯಿದೆ. ಬೆಳಗ್ಗೆ 5:15 ಗಂಟೆಗೆ ಫ್ಲೈಟ್ ಇತ್ತು. ಬಹುಶಃ ಫ್ಲೈಟ್ ಟೈಮಿಂಗ್ಸ್ನ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಬಿಟ್ಟರೆ ಬೇರೆ ಏನಿಲ್ಲ. ತಂದೆಯವರು ಚೆನ್ನಾಗಿದ್ದಾರೆ, ಸುರಕ್ಷಿತ. ರೆಸ್ಟು ಬಹುಶಃ ಡಾಕ್ಟ್ರು ಇನ್ನೊಂದು 3/4 ಗಂಟೆಯಲ್ಲಿ ಏನಾದ್ರೂ ಅವರೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನಾದ್ರು ಮಾತನಾಡ್ತಕ್ಕಂಥದ್ದಿದ್ರೆ ಮಾತನಾಡ್ತಾರೆ. ಬಟ್ ಆ ಥರ ಏನಿಲ್ಲ, ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಳ್ಬೇಕಾಗ್ತದೆ ಅಷ್ಟೇ. ಬೇರೆ ಇನ್ನೇನು ಆತಂಕ ಪಡಬೇಕಾಗಿಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನಾಯಿತು ಅವರ ದಿನಚರಿಯಲ್ಲಿ ಸ್ವಲ್ಪ ಅವರು ಈಗ ಸ್ವಲ್ಪ ಏಜ್ ಆದ ನಂತರ ಅದನ್ನು ಸರಿದೂಗಿಸುವಂಥ ಕೆಲಸ ಮಾಡಬೇಕು. ಈ ರಾಜಕೀಯ ಒತ್ತಡದಿಂದ ಅವರು ಅದೆಲ್ಲದನ್ನು ಕೂಡ ಲೆಕ್ಕಿಸದೆ ಪ್ರತಿದಿನ ಎಲ್ಲ ಕಾರ್ಯಕ್ರಮ ಮುಗಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥದ್ದು, ರಾತ್ರಿ ಲೇಟಾಗಿ ಮಲಗ್ತಕ್ಕಂಥದ್ದು, ಇದೆಲ್ಲ ಕಾರಣಗಳಿಂದ ಈ ಥರ ಅವಾಗವಾಗ ಈ ಥರ ವ್ಯತ್ಯಾಸಗಳನ್ನ ನಾವು ಕಾಣ್ತಾ ಇದ್ದೀವಿ ಅವರಲ್ಲಿ. ಆಗಲೇ 3 ಸಲ ಅವರು ಹೃದಯ ಚಿಕಿತ್ಸೆ ಆಗಿರೋದ್ರಿಂದ ಇವತ್ತು ಅವರು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಸಾಲದು. ಆದರೆ ಈ ರಾಜಕೀಯ ಒತ್ತಡದಲ್ಲಿ ಅವರು ಅದು ಯಾವುದನ್ನೂ ಕೂಡ ಗಮನಕ್ಕೆ ತಗೊಳ್ದಂಗೆ ಏನಾಗಿಲ್ಲ ಅನ್ನೋ ರೀತಿಗೆ ನಡ್ಕೊಳ್ತಾರಲ್ಲ, ಆದ್ದರಿಂದ ಈ ಥರ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತದೆ. ಇವತ್ತು ಕೂಡ ಬೆಳಗ್ಗೆ 4:15 ಅವರು ಎದ್ದು ಬೆಳಗ್ಗೆ ಬೆಂಗಳೂರಿಂದ ಬಿಟ್ಟು ಮೈಸೂರು ನಂಜನಗೂಡಿಗೆ ಬಂದು ಅಲ್ಲಿಂದ ಇವತ್ತು ಅಲ್ಲಿ ಏನು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಇವತ್ತು ಅಲ್ಲಿ ಪ್ರೆಸ್ ಮೀಟ್ ಇತ್ತು. ಸುದೀರ್ಘವಾಗಿ ಸುಮಾರು 1:45 ಗಂಟೆ ಪ್ರೆಸ್ ಮೀಟ್ ಮಾಡಿ ಎಲ್ಲೂ ರೆಸ್ಟ್ ಇಲ್ಲ. ಅದು ಮುಗಿಸ್ಕೊಂಡು ಬಂದು ಇವತ್ತು ಇಲ್ಲಿ ನಮ್ಮ ಪಾರ್ಟಿ ಆಫೀಸಲ್ಲಿ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಬಂದಂಥವ್ರನ್ನ ಅವ್ರನ್ನ ಉದ್ದೇಶಿಸಿ ಹಲವಾರು ಗಂಟೆ ಮಾತನಾಡಿ ನಂತರ ಏನು ಎರಡೂ ಪಕ್ಷದ ಏನು ಈ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಮಾತಾಡೋವಂಥದ್ದು, ಚರ್ಚೆ ಮಾಡಿ ಹೇಗೆ ಮುಂದೆ ರೂಪುರೇಷೆಗಳು ಈ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ವ್ಯವಹಾರಗಳನ್ನು ಕೂಡ ಬೀದಿಗಿಳಿತಕ್ಕಂಥದ್ದು ಹೇಗೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ಎಲ್ಲರೂ ಎರಡೂ ಪಕ್ಷದ ನಾಯಕರುಗಳು ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮೆದುರಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ನಿಂತ್ಕೊಂಡು ಅವ್ರು ಮಾತಾಡೋ ಸಂದರ್ಭದಲ್ಲಿ ಆಗಿದ್ದು ನಮಗೂ ಎಲ್ಲ ಗಾಬರಿ ಆಗ್ತಾ ಇರ್ತಕ್ಕಂಥದ್ದೇ. ಆದರೆ ಇಲ್ಲಿ ಬರೋವಂಥ ಸಂದರ್ಭದಲ್ಲಿ ಇಲ್ಲಿ ಮುಕ್ಕಾಲು ಭಾಗ ಇನ್ನೇನು ಸರ್ಕಲ್ಲಿ ಇಲ್ಲಿ ಬರೋ ಹತ್ತಿರದಲ್ಲಿ ಅದು ನಿಂತು ಹೋಗಿದ್ದಂಥದ್ದು ನಾವು ಕೂಡ ಅವ್ರ ಕಾರಲ್ಲೇ ಇದ್ದಂಥ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ಡಾಕ್ಟ್ರು ಫಸ್ಟ್ ಏಡ್ನ ಎಲ್ಲ ರೀತಿ ಪರೀಕ್ಷೆಗಳನ್ನು ಕೂಡ ಮಾಡ್ತಾಯಿದ್ದಾರೆ. ನಾವು ನೋಡಿದಾಗ ಸುದೀರ್ಘ ಆರಾಮಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಅವರು ರೆಸ್ಟ್ ತೊಗೋಬೇಕು ಅಂತಕ್ಕಂಥದ್ದೇ ಡಾಕ್ಟ್ರ ಒಂದು ಸಲಹೆ ಆಗಿದೆ. ಹೌದು ಹೌದು ಏನಿಲ್ಲ, ಅವರು ಅಲ್ಲಿ ಬೆಳಗ್ಗೆಯಿಂದ ಏನೂ ಕಾಣಲಿಲ್ಲ. ಅಷ್ಟು ಲವಲವಿಕೆಯಿಂದ ಮಾತಾಡಿಕೊಂಡು ಖುಷಿಯಿಂದ ಕಾರಲ್ಲಿ ಬರ್ತಾ ನಾನು, ಸಾರಾ ಮಹೇಶ್ ಅವರು ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಹರೀಶ್ ಅವರು, GT ಹರೀಶ್ ಅವರು ಎಲ್ಲ ಒಟ್ಟಿಗೆ ಇದ್ವಿ ಬೆಳಗ್ಗೆಯಿಂದ. ಬಟ್ ಯಾವುದೇ ರೀತಿ ಆ ಥರ ಸೂಕ್ಷ್ಮತೆ ಕಾಣಲಿಲ್ಲ.
ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಾ ಅಲ್ಲಿ ನಿಮ್ಮ ಪ್ರೆಸ್ ಮೀಟ್ ಮಾಡೋಂಥ ಸಂದರ್ಭದಲ್ಲಿ ಅದು ನಮಗೆ ಗೋಚರ ಆಗಿರ್ತಕ್ಕಂಥದ್ದು. ಆದ್ದರಿಂದ ಬ್ಲಡ್ ಥಿನ್ನರ್ ನಾವು ತೊಗೋತೀವಿ ಎಲ್ಲರೂ. ಡಾಕ್ಟ್ರುಗಳು ನಮ್ಗೆ ಆಗಲೇ ಡಾಕ್ಟರ್ ಮಂಜುನಾಥ್ ಅವರು ಸಜೆಸ್ಟ್ ಮಾಡಿ ಏನೂ ಇಲ್ಲದೆ ಇದ್ದರೂ ಕೂಡ ನಮಗೆ ತೊಗೊಳಕ್ಕೆ ಹೇಳ್ತಾರೆ. ಯಾಕೆಂದರೆ ನಾವು ಸರಿಯಾದ ರೀತಿಯಲ್ಲಿ ಊಟ ಇರ್ಬೋದು, ನಿದ್ದೆ ಸರಿಯಾಗಿ ಮಾಡಲ್ಲ ರಾಜಕಾರಣಿಗಳಂತಕ್ಕಂಥ ದೃಷ್ಟಿಯಿಂದ ಇವತ್ತು ಡಾಕ್ಟ್ರುಗಳ ಸಲಹೆ ಇರ್ತದೆ. ಅದು ಯಾಕೆಂದರೆ ರಕ್ತ ಹೆಪ್ಪುಗಟ್ಟಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಏನು ಇದನ್ನು ಟ್ಯಾಬ್ಲೆಟನ್ನು ಹಾಕ್ತಾರೆ. ಅದು ಅವ್ರಿಗೊಂದು ಸ್ವಲ್ಪ ಏನಾದ್ರು ಆದರೂ ಕೂಡ ಅದು ನಿಲ್ಲದೆ ರೀತಿಯಲ್ಲಿ ಹೋಗ್ತಕ್ಕಂಥದ್ದಾಗ್ತದೆ. ಆದ್ದರಿಂದ ಆ ಥರ ಒಂದು ಅವ್ರಿಗೆ ಅವು ಇದಾಗಿರ್ತಕ್ಕಂಥದ್ದು. ಅದರಿಂದ ಏನು ತೊಂದರೆ ಇಲ್ಲ, ಗಾಬರಿ ಪಡ್ತಕ್ಕಂಥದ್ದೇನಿಲ್ಲ. ಕಾರ್ಯಕರ್ತರೆಲ್ಲರೂ ಕೂಡ ಧೈರ್ಯವಾಗಿರಿ, ಅವ್ರಿಗೆ ಭಗವಂತನ ಆಶೀರ್ವಾದ ಇದೆ. ಅವರು ಏನು ಆರೋಗ್ಯಕ್ಕೆ ಅವ್ರಿಗೇನು ಸಮಸ್ಯೆ ಇಲ್ಲ, ಅವ್ರು ಚೇತರಿಸ್ಕೊಂಡಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತಾರೆ. ಆಯ್ತು. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.